ಏನಾನ ಆಯ್ತಾ ಗೌಡ್ರೆ? ಇನ್ನೇನಿಲ್ಲ ಕಣಮ್ಮ, ವಾಸ್ತಿ ಹಾಕಿದ್ದೆಲ್ಲ ಆಯ್ತು. ತಿಂಡಿ ಗಿಂಡಿ ತಿನ್ಕೊ ಹೋಗ್ರಿ. ಮಂಜಮ್ಮ ನಡಿ. ಹಂಗಾರೆ ಇನ್ನಿದ್ದರೆಲ್ಲ ಯಾವಾಗ ಬರ್ತಾವ್ರಕ್ಕ? ಬರ್ತಾರೆ ಲಲಿತಕ್ಕ ಎಲ್ಲಾರನ್ನೂ ಮಾಡಿಸ್ತಿತ್ತು. ಒಂದು 25 ಜನ 30 ಜನ ಬರ್ಬೋದು ಕಣಮ್ಮ ಅಷ್ಟೇ. ಆಯ್ತು ಹೇಳಿ. ಇನ್ನೇನು ಇದೆ ಅಲ್ವೇ ಮುಖ್ಯವಾಗಿರೋದು. ಇನ್ನು ಬರೋರೆಲ್ಲನೂ ಇನ್ನೇನು ವಾಸ್ಕೆ ಪಾಸ್ಕೆ ಎಲ್ಲ ಏನು ನೋಡಕ್ಕೆ ಬರ್ತಾರೆ. ನಾವು 5 ಜನ ಬಂದಿದ್ದೀವಿ. ಇನ್ನೇನಿದ್ರು ಹೆಣ್ಣು ಗಂಡು ಕೂಂಡ್ರಿಸೋದು, ಉಂಗುರ ಬದಲಾಯಿಸ್ಕೊಂಬೋದು ಅಷ್ಟೇ. ಇವಾಗ ನೀವು 5 ಜನ ಕೂತ್ಕೊಂಡ್ಬಿಟ್ರೆ ನಾವು ಊಟಕ್ಕೆ ಬಳಸ್ತೀವಿ. ಆಗ್ಬೋದು ಬರ್ರಿ. ಕಲ್ಯಾಣಿ, ಇದನ್ನು ತುಂಬಿರೋ ನೀರರುವಿ ಮೇಲೆ ಇಟ್ಬಿಟ್ಟು ಕೈ ಮುಕ್ಕಳಮ್ಮ. ನಡಿ ಮಂಜಮ್ಮ, ಊಟಕ್ಕೆ ಕುಕ್ಕಮ್ಮನ. ಇನ್ನೇನು ಇಲ್ಲ ಅಲ್ಲಣ್ಣ, ಎಲ್ಲ ಎತ್ತಿಕಮ್ಮನ. ಹ್ಞೂ ಆಯ್ತು, ಎಲ್ಲ ಎತ್ತಿಕ್ರಮ್ಮ. ಕಳಸ ಮಾತ್ರ ಹುಷಾರಾಗಿ ಜೋಪಾನವಾಗಿ ಯಾರನ್ನ ತಗ್ಲಿಸಿ ಕದಲಿಸ್ಬಿಟ್ಟರು ದೇವ್ರ ಮಂತಾಗ ಇಕ್ರಿ ಆಯಿತಾ. ಇನ್ನೇನಿದ್ರು ಪೂಜಾ ಸಾಮಾನು ಹಣ್ಣು ಹಂಪಲು ತಟ್ಟೆಗಳೇನೈತೆ ಚಂದಕ್ಕಿರೋ ತಗೊಂಡೋಗಿ ಅಲ್ಲಿ ಮುಂದೆ ಆಚೆ ಕಡೆ ಹೆಣ್ಣು ಗಂಡು ಕುಂಡ್ರಿಸ್ತಾರಲ್ಲ ಟೇಬಲ್ ಮೇಲೆ ಇಕ್ರಿ. ನಂದು ಇನ್ನೇನಿಲ್ಲ, ಎಲ್ಲ ಕೆಲಸ ಮುಗಿಸ್ಕೊಟ್ಟಿದ್ದೀನಿ. ಇನ್ನೇನಿದ್ರು ಗಂಡು ಹೆಣ್ಣು ಬಂದು ಹಾರ ಬದಲಾಯಿಸ್ಕೊಂಡು ಉಂಗುರ ಬದಲಾಯಿಸ್ಕೊಂಡ್ರೆ ಅಷ್ಟೇ ಮುಗೀತು. ಅಲ್ಲ ಅಣ್ಣ, ಇವತ್ತೇನೆ ತಟ್ಟೆ ಬದಲಾಯಿಸ್ಕೊಂಬನ ಅಂತೆಲ್ಲ ಮಾತಾಡ್ಕೊಂಡಿದ್ವಿ. ಈಗ ವಾಸ್ಕೆ ಹಾಕೋರು ಮಾತ್ರ 5 ಜನ ಬಂದವ್ರೆ. ಗಂಡಿನ ತಂದೆ ತಾಯಿ ಬಂದಿದ್ರೆ ಚಂದಾಗಿರೋದು. ಏನಿಲ್ಲ ಬಿಡಮ್ಮ, ಈ ಗಂಡಿನ ಕಡೆಯವರೇ ಬಂದ್ಬಿಟ್ಟು ತುಪ್ಪನ ಶಾಸ್ತ್ರ ಮಾಡ್ತಾವ್ರಲ್ಲ. ಏನಿಲ್ಲ ಬಿಡು, ನಡಿತತಿ. ಸರಿ ಅಣ್ಣ, ಅದಕ್ಕೆ ಗೊತ್ತಿರಲ್ವಲ್ಲ, ಅದಕ್ಕೆ ಕೇಳ್ರಿ. ನೀವು ಈ ಪಟ್ಟಿ ಆತ್ರದಾಗ ಇಕ್ಕೊಂಡವ್ರು ಈ ಎಂಗೇಜ್ಮೆಂಟು ಬ್ಯಾಡವಾಗೇ ಇತ್ತು. ಸುಮ್ಮನೆ ಮದುವೆ ಇಕ್ಕೊಂಡಿದ್ದಿದ್ರು ನಡೆಯೋದು. ಅಯ್ಯೋ ನಮ್ಮಯ್ಯಪ್ಪ ಕೇಳ್ಬೇಕಲ್ಲ, ಹೆಂಗ ಬಿಡ್ರಿ ಅತ್ತೆ, ಎಲ್ಲ ಆಗೋಯ್ತು. ಇನ್ನೇನಿಲ್ಲ, ಗಂಡು ಹೆಣ್ಣು ಕುಂಡ್ರಸಿ ಎದ್ದೋಡ್ಸೋದು ಅಷ್ಟೇನೆ. ಎಲ್ಲ ಎತ್ತಿಕ್ಕ ಬಿಡಮ್ಮ. ರತ್ನ ಎಲ್ಲ ಆಯ್ತಾ? ಹ್ಞೂ ರೀ, ಊಟಕ್ಕೆ ಕೂತಾರೆ, ಊಟಕ್ಕೆ ಬಡಿಸ್ತಾ ಇದೀವಿ. ಎಲ್ಲ ಸಂದಕಾಯ್ತಾ? ಹ್ಞೂ ಎಲ್ಲ ಚಂದಾಗೈತೆ ಹೇಳ್ರಿ. ನೋಡ್ಮಮ್ಮ, ಹಿಂಗಿರ್ಲೇನಾ ಸಾಕ್ ಬಿಡಲ್ಲ, ಇನ್ನೆಷ್ಟು ಆಗ್ತಿ. ಸೊರೋಯ್ತಲ್ಲ ಇಲ್ಲ. ಇವಾಗ ಹೆಣ್ಣು ಗಂಡಿಗೆ ಒಂಚೂರು ಹಿಂದ್ಗಡಿಗೆ ಅಂತದನ್ನ ಒಂದಿಷ್ಟು ಬಟ್ಟೆ ಬಿಟ್ಬಿಟ್ಟು 2 ಚೇರ್ ಹಾಕ್ಬಿಡಪ್ಪ ಇಲ್ಲಿಗೆ. ಚೇರ್ ಅವರೇ ತಂದವ್ರು ಕಣ್ಮಮ್ಮ. ತಂದವ್ರಲ್ಲ, ಅದನ್ನೇ ಹಾಕಪ್ಪ. ನಾನೆಲ್ಲ ಇಲ್ಲ ಅನ್ಕೊಂಡಿದ್ದೆ. ಎಲ್ಲ ತಗೊಂಬಂದವ್ರು ಕಣ್ಮಮ್ಮ. ಇವಾಗ ನೀವು ಒಳಕ್ಕೂ ಈಸ್ಕು ಓಡಾಡೋದು ನಿಲ್ಲಿಸ್ಬಿಟ್ರೆ ನಾನೆಲ್ಲ ರೆಡಿ ಮಾಡ್ಬಿಡ್ತೀನಿ ಇವಾಗ. ಅದು ಹೆಂಗಲ್ಲಪ್ಪ, ಒಳಕ್ಕೂ ಇಸ್ಕು ಓಡಾಡ್ದಂಗೆ ಏನು ಕೆಲಸ ಇರೋದ್ವಿ. ನೆಂಟ್ರು ಬರ್ತಿರ್ತಾರೆ, ಹೋಗ್ತಿರ್ತಾರೆ, ಮನೆ ಒಳಗೆ ಬರ್ದಂಗೆ ಇರ್ತಾರೆ ಏನಿಲ್ಲ. ಏನು ಅಂತ ತೀರ ಏನು ಓಡಾಡಕ್ ಬಿಡ್ದಂಗೆ ಆಗ್ತಾರ? ಅಲ್ಲಿ ಆ ಕಡೆ ಜಗ್ಲಿ ಮೇಲೆ ಓಡಾಡ್ಬೋದಕ್ಕ. ಅದೇ ಮತ್ತಿಗೆ ನೀನು ರೆಡಿ ಮಾಡೋದು ಮಾಡಪ್ಪ, ಇನ್ನೇನು ಬಂದ್ಬಿಡ್ತಾರೆ ಗಂಡಿನ ಕಡೆಯವರು. ಹಂಗಾರ ಹೋಗ್ಲಾ, ಆ ಚೇರು ಆಮೇಲೆ ಬಟ್ಟೆ ಮೇಲ್ಗಡಿಗೆಲ್ಲ ಹಾಕೋದು ತಗೊಬಂದ್ಬಿಡು. ಬಿರಿನ ಟೈಮ್ ಆಗೋಯ್ತು. 10:30 11 ಗಂಟೆಗೆಲ್ಲ ಬತ್ತೀವಿ ಅಂತ ಹೇಳಿ ಕಳ್ಸಾರ. 10 ಗಂಟೆ ಆಯ್ತು, ಇನ್ನು ಅರ್ಧ ಗಂಟೆಗೆಲ್ಲ ನೀವು ಯಾವಾಗ ರೆಡಿ ಮಾಡೋದು? ಎಷ್ಟೊತ್ತಕ್ಕ ರೆಡಿ ಮಾಡ್ಕೊಳೋದು? ನಮ್ದೇನಿಲ್ಲ, ಏನು ಬಟ್ಟೆ ಬಿಟ್ಬಿಟ್ಟು ಒಂದಿಷ್ಟು ಹೂವು ಹಾಕಿ ಅರೇಂಜ್ ಮಾಡೋದು ಏನು ಲೇಟ್ ಆಗಲ್ಲ. ಆ ತಟ್ಕೊಳ್ಗೆಲ್ಲ ಸಿಕ್ಕೊಂಡಿದ್ದೀರಾ ನೀವು? ಎಲ್ಲ ರೆಡಿ ಐತೆ ಕಣ್ಲಾ. ಇನ್ನೇ ನೀವೆಲ್ಲ ಇಲ್ಲ ಆಗ್ತಿದಂಗಲ್ಲೇ ಚೇರು ಉಪ್ಪಾರ ಹಾಕ್ರಿ, ಸ್ಯಾಪಿಗೆ ಕೂಕಮಕ್ಕೆಲ್ಲ ಜನ ಕೂಕಣಕ್ ಒಂದ್ರಿ ಅಷ್ಟು ಜಾಗ ಬಿಡ್ರಿ. ನಾನೆಲ್ಲ ಮಾಡ್ತೀನಿ, ಸುಮ್ಮನಿರಕ್ಕ. ನೀನು ತಲೆ ಕೆಡ್ಸ್ಕೊಬೇಡ, ತಟ್ಕೊಳು ಒಂದು ರೆಡಿ ಮಾಡಿ ನೀನು. ಮತ್ತೆ ಬಿರ್ಬಿರಿ ತಕೊಂಬಂದು ಹಾಕ್ರಪ್ಪ. ಅಲ್ಲ, ಒಂದ್ಸರಿ ಗಂಡಿನ ಕಡೆಯವ್ರು ಬಂದೆಲ್ಲ ನೋಡಿದ್ದಿದ್ರೆ ಅವ್ರಿನ್ನೆಲ್ಲ ನೋಡ್ಬೇಕು. ನೀನು ಹಾಕೇಳಪ್ಪ, ನೀನು ಬಿರಿ ಇನ್ನ ಮ್ಯಾಲ್ಗಡೆ ಎಲ್ಲ ಕೊಂಬಿ ಕಟ್ಬಿಟ್ಟು ಬಟ್ಟೆ ಹಾಕ್ಬೇಕು, ಇನ್ನ ಚೇರ್ ಹಾಕ್ಬೇಕು. ಇಲ್ಲೆಲ್ಲ ನೀನು ಓದ್ತದ್ ಬಿರ್ಬಿರಿನ. ರತ್ನ ಹೋಗ, ಅವ್ರು ಊಟ ಕೂತಾರ, ಒಳಗಡೆ ಹೋಗಿ ನೋಡು. ಇದಾರೆ ಹೇಳ್ರಿ, ಕಲ್ಯಾಣಿ ಇದ್ದಾಳೆ, ಸುಮಾನು ಇದ್ದಾಳೆ, ಅಮ್ಮ ಇದ್ದಾರೆ. ಇವ್ರು ಯಾಕೆ ಹೋಗ್ಬಿಟ್ರೆ ಮಂತಕ್ಕೆ? ಸುಶೀಲಮ್ಮ ಸವಿತಮ್ಮ ಊರಿ ವಸ್ಕೆ ಹಾಕತಕ್ಕ ಇದ್ರು ಬತ್ತೀವಿ ಅಂತ ಹೋಗವ್ರೆ. ಬತ್ತಾರೆ ಇವಾಗ. ಅವರು ಮಂತಗೆ ಏನಾನ ಬಿಟ್ಟು ಬಂದಿರ್ತಾರೆ, ಹೆಣ್ಣು ಗಂಡು ಕುಂಡಿಸ್ದಾಗ ಬತ್ತೀವಿ ಅಂತ ಹೋದ್ರು. ಪಾಪ ಬೆಳಗಿಂದ ಇಲ್ಲೇ ಮಾಡ್ಕೊಂಡಿದ್ರು ಕೆಲಸವ. ಅಲ್ಲ, ನಾನು ಏನು ಹೋಗೋದೇ ಬೇಡ ಅಂತ ಹೇಳಿದ್ದೆ. ಇರ್ಲಿ ತಕಟ್ರೆ ಬತ್ತಾರ, ಒಂದು 10 ನಿಮಿಷ ಅವ್ರು ಊಟ ಮಾಡಿ ಎದ್ದೊಳ್ಳಿ. ಬಂದ್ರೇನೆ ರತ್ನ ಗಂಡಿನ ಕಡೆಯವರು. ಇನ್ನೂ ಇಲ್ಲ ಸವಿತಮ್ಮ, ಇನ್ನೇನು ಬತ್ತಾರೆ ಇರ್ಲಪ್ಪ. ನಾನು ದನಿಗೊಂದಿಷ್ಟು ಮೇವ್ ಹಾಕ್ ಬರೋಣ ಅಂತ ಹೋಗಿದ್ದೆ. ಕಲ್ಯಾಣಿ ರೆಡಿ ಆದ್ಲಾ? ಇನ್ನ ಇಲ್ಲ, ಈಗ ಊಟ ಕೂತಾರ. ಇನ್ನೇನು ಊಟ ಆಗಿರ್ಬೋದು ಅವ್ರದ್ದು. ಇವಾಗ ರೆಡಿ ಆಗ್ತಾವಳಿ. ಬಿರ್ಬಿರಿನ್ ರೆಡಿ ಮಾಡು. ಇನ್ನು ಹುಡ್ಗನ ಕಡೆ ಅವ್ರು ಬಂದಾಗ ಇನ್ನೇನು ಬಿರಿನ್ ಕುಂಡ್ರಸಕ್ ಸರೋಗ್ತತೆ. ಹೋಗಿ ನೋಡೋಗ ಒಂದು ಸೋಣ ಒಳಗೆ ಹೋಗಿ ಏನೇನು ಮಾಡ್ಕೊಂಡ್ರ ಹುಡುಗರು. ಆಗ್ಲಿಲ್ವೇಂದ್ರಿ ಅಮ್ಮಯ್ಯರ ಇನ್ನ ನಿಮ್ದು? ಯಾಕೆ ಸವಿತಕ್ಕ? ಯಾಕೆ ಅಂತ ಕೇಳ್ತಾ ನೋಡು. ಇನ್ನು ಅರ್ಧ ಗಂಟೆ ಐತೆ, ಹುಡ್ಗನ ಕಡೆ ಬರ್ತಾರೆ, ಇನ್ನು ಅವ್ರು ರೆಡಿನೇ ಆಗಿಲ್ವಲ್ಲೇ. ಇನ್ನೇನು ರೆಡಿ ಮಾಡೋದಿಲ್ಲ, ಸೀರೆ ಒಂದು ಬದಲಾಯಿಸೋದಷ್ಟೇ. ಆಗ್ಲಿ, ಬಂದ್ಮೇಲೆ ಅವ್ರು ಅರ್ಜೆಂಟ್ ಮಾಡಿದ್ರೆ ಏನು ಮಾಡ್ತೀರಮ್ಮ? ನಿಧಾನಕ್ಕೆ ರೆಡಿ ಆಗಬೇಕು. ಸುಮ್ಮನೆ ಮಾತಾಡ್ಕೊಂಡು ನಿಂತ್ಕೊಂಡಿದ್ದೀರಿ. ಅಯ್ಯೋ ನಿಜವಾಗ್ಲೂ ಸವಿತಕ್ಕ, ಬೆಳಗಿಂದ ಸಾಕಾಗಿ ಹೋಗಿತ್ತು ನನಗೆ. ಆ ಶಾಸ್ತ್ರ ಈ ಶಾಸ್ತ್ರ ಅಂತ ಹೇಳಿ ಒಂದೇ ಸಮಕ್ಕೆ ಕೆಲಸ ಕೊಡ್ತಿದ್ದಾರೆ ನನಗೆ. ಆಗಲೇ ಶಾಸ್ತ್ರಗಳು ಅಂದಮೇಲೆ ಮಾಡ್ದಂಗಿರೋಕ್ಕಾಗ್ತತಾ? ಎಲ್ಲ ಮಾಡಲೇಬೇಕಮ್ಮ. ಮತ್ತೆ ಅದಕ್ಕೆ ಸ್ವಲ್ಪ ಹೊತ್ತು ಕುತ್ಕೊಂಡು ರೆಸ್ಟ್ ಮಾಡ್ತಾ ಇದ್ವಿ. ಈಗ ರೆಡಿ ಆಗ್ತೀನಿ. ನೀನೇನೆ ಸುಮಿ, ಒಳ್ಳೆ ಹೆಣ್ಣಮ್ಮ ರೆಡಿ ಆದಂಗೆ ರೆಡಿ ಆಗಿದ್ದೀಗಲ್ಲೇ. ಒಳ್ಳೆ ಕಥೆ ಆಯಿತು ಸವಿತಕ್ಕ. ನನ್ನ ಫ್ರೆಂಡ್ ಎಂಗೇಜ್ಮೆಂಟ್ ಅಂದಮೇಲೆ ಇಷ್ಟು ರೆಡಿ ಆಗದೆ ಇರೋಕ್ಕಾಗುತ್ತಾ? ಚೆನ್ನಾಗಿ ಕಾಣಿಸ್ತೈತೆ ಕಣಿದೆ ಅದು ಲಂಗದವಣಿ ನಿಂದು. ಕಲ್ಯಾಣಿ, ನೀನು ಇಂಥದ್ದೇ ತಗೊಂಡಿದ್ದೀಗೇನೆ? ನಾನು ಲಂಗದವಣಿನೇ ತಗೊಳ್ಳೋಣ ಅಂತ ಇದ್ದೆ ಸವಿತಕ್ಕ. ಆದರೆ ಇವರೇ ತಾನೇ ಬಟ್ಟೆ ಶಾಪಿಂಗ್ ಎಲ್ಲ ಮಾಡಿದ್ದು. ಅದೇನೋ ಲಂಗದವಣಿ ಬೇಡ, ಯಾವಾಗಲೂ ಅದನ್ನೇ ಹಾಕೋತೀರಾ ಅಂತೇಳಿ ಸ್ಯಾರಿ ಕೊಡಿಸಿದ್ದಾರೆ. ಹೌದೇ? ಎಂಥ ಕಲರ್ ತಗೊಂಡಿದ್ದಿ? ನಾನು ನೋಡಲೇ ಇಲ್ವೇ? ಇವ್ರು ಸುಮಾ ಹಾಕೊಂಡಿದ್ದಾಳಲ್ಲ, ಅದೇ ಕಲರೇ ಇದೆ. ಹೋಗ್ಲಿ ಬಿಡು, ನೀಲಿ ಕಲರ್ ಚೆನ್ನಾಗಿ ಕಾಣಿಸ್ತತೆ. ಏನೇ ಸುಮಿ, ಸರಾಗಿರೋ ಬೋಲ್ ಜೋರಾಗಿ ತಗೊಂಡಿದ್ದಂಗಿದ್ದೀ. ಚೆನ್ನಾಗಿದೆ ಸವಿತಕ್ಕ, ನಿಜವಾಗ್ಲೂ ಹೇಳ್ತೀನಿ ಸುಮಿ. ಆ ಸರದಿಂದಾನೇ ಕಣೆ ನೀನು ಚೆನ್ನಾಗಿ ಕಾಣಿಸ್ತಾ ಇರೋದು. ಅಷ್ಟು ಚೆನ್ನಾಗಿ ಎದ್ದು ಕಾಣಿಸ್ತಾ ಇತ್ತು ನೋಡ್ ಮತ್ತೀಗ. ಹೌದಾ? ನಿಜವಾಗ್ಲೂ ಚೆನ್ನಾಗಿ ಕಾಣಿಸ್ತಾ ಇದೆಯಾ? ಹ್ಞೂ ಕಣೆ, ಪ್ರಮಾಣ ಸತ್ವಾಗ್ಲು ಒಳ್ಳೆ ಚಿನ್ನದಿದ್ದಂಗೆ ಐತಲ್ಲೇ. ಚಿನ್ನದ ಹಾಕೊಳ್ಳೋ ಅಂತ ಶ್ರೀಮಂತರೇನಲ್ಲ ಬಿಡಿ ನಾವು. ಯಾಕೆ ಮದುವೆ ಆದ್ಮೇಲೆ ನಿನ್ನ ಗಂಡನ ತಗ ಹೇಳಿ ಮಾಡಿಸ್ಕೊಳ್ಳಿ. ಅಲ್ಲ, ಅಪ್ಪ ಅಮ್ಮನೇ ಮಾಡಿಸ್ಕೊಡ್ಲಿಲ್ಲ, ನಿನ್ನ ಗಂಡ ಮಾಡಿಸ್ಕೊಡ್ತಾನ? ಅದ್ಯಾಕೆ ಸುಮ್ಮನೆ ಅಷ್ಟೊಂದು ಕೇವಲವಾಗಿ ಮಾತಾಡ್ತಿ? ಇದ್ರೆ ಎಲ್ಲರೂ ಮಾಡಿಸ್ಕೊಡ್ತಾರಪ್ಪ, ಇಲ್ಲದೆಲ್ಲಸಿಂದ ಮಾಡಿಸ್ಕೊಡ್ತಾರೆ. ಆದರೂ ನಮ್ಗೆ ಆಸೆ ಇದ್ದೇ ಇರುತ್ತಲ್ವಾ. ಹೋಗ್ಲಿ ಬಿಡು, ಎಂಗೇಜ್ಮೆಂಟ್ಗೆ ಅಂತ ತಗೊಂಡೇನಿದನ್ನ?
ನಾನು ತಗೊಬಂದಿದ್ದಲ್ಲ, ಕಲ್ಯಾಣಿ ತಂದಿದ್ಲು. ಮೊನ್ನೆ ಬಟ್ಟೆ ಶಾಪಿಂಗ್ ಹೋಗಿದ್ರಲ್ಲ ಹುಡುಗನ ಜೊತೆಗೆ, ನನಗೆ ಅಂತ ಇದೊಂದು ಸರ ತಂದ್ಕೊಟ್ಟಿದ್ದಾಳೆ. ಓ ಹೌದೇನು? ಹ್ಞೂ ಸವಿತಕ್ಕ, ಅದೇ ಥರದ್ದು 2 ತಗೊಂಡೆ. ನನಗೂ ಒಂದು ಅದೇ ಥರದ್ದು ತಗೊಂಡಿದ್ದೀನಿ. ಹೋಗ್ಲಿ ಬಿಡು, ನಾನು ಅದನ್ನೇ ಹೇಳೋಣ ಅನ್ಕೊಂಡೆ. ನೋಡಿ ಇವಳಿಗೂ ಅಂತ ಚೆನ್ನಾಗಿ ಕಾಣಿಸ್ತೈತೆ, ನಿನಗೂ ಚೆನ್ನಾಗಿ ಕಾಣಿಸ್ತೈತೆ, ಇಬ್ರು ಒಂದೊಂದು ತಗೊಂಡಿದ್ದೀರಾ, ಒಳ್ಳೇದೇ ಆಯ್ತು ಬಿಡು. ಆಮೇಲೆ ನಂದು ಸೀರೆ ಏನು ಜಾಸ್ತಿ ಗ್ರ್ಯಾಂಡಾಗಿಲ್ಲ ಸವಿತಕ್ಕ, ಸಿಂಪಲ್ ಆಗೇ ಇದೆ. ಸಾಕು ಇವಾಗೆಲ್ಲ ಗ್ರ್ಯಾಂಡಾಗಿ ರೆಡಿ ಆಗಿದ್ದೀಗಲ್ಲ, ಸಾಕು ಇಷ್ಟೇನೆ. ಎಂಗೇಜ್ಮೆಂಟಿಗೆ ಸಿಂಪಲ್ ಆಗೇ ಇರ್ಬೇಕು ಕಣೆ. ಆಮೇಲೆ ಸವಿತಮ್ಮ ಏನು ಮಾಡ್ತಿದ್ದೀರಮ್ಮ? ರೂಮ್ ಒಳಗೆ ಸೇರ್ಕೊಂಡು ಹುಡುಗನ ಕಡೆಯವ್ರು ಬಂದ್ರು. ಮಗಳ ಹುಡುಗನ ಕಡೆ ಬಂದ್ರೆ ಹೂ ಕಣಮ್ಮ ಬಂದ್ರು, ಹೆಣ್ಣು ಗಂಡು ಕುಂಡಿಸ್ತಾರೆ. ಯಾಕಿನ್ನ ರೆಡಿ ಆಗಿಲ್ವೇ ಅಮ್ಮಯ್ಯ? ಏ ಕಲ್ಯಾಣಿ, ಒಳಗೆ ಇಬ್ರಿ ರಪ್ಪತ್ತು ಸೀರೆ ತಗೊಬರೋಗೆ. ಬಿರಿ ಬರಮ್ಮ, ಹುಡುಗ ಒಂದಿಟ್ಟು ರೆಡಿ ಆಗೋದು ಬೇಡ್ವಿ. ಹುಡುಗನ ಕಡೆಯವ್ರು ಬಂದವರೆಲ್ಲ. ಆಯ್ತಾಯ್ತು, ಒಂದು 10 ನಿಮಿಷ ನಡೀರಿ, ಸೀರೆ ಸುತ್ಕೊಂಬರೋದು ಅಷ್ಟೇ. ಆಯ್ತಾಯ್ತು ಬಿರಿ ಬರಮ್ಮ. ಸವಿತಕ್ಕ, ನನಗೆ ಸೀರೆ ಉಟ್ಕೊಳಕ್ ಬರಲ್ಲ. ಮೊನ್ನೆನೇ ಬೈತಾ ಇದ್ರು ಚೆನ್ನಾಗಿ ಉಟ್ಕೊಂಡಿಲ್ಲ ಅಂತ. ಹೌದೇನೆ? ಹ್ಞೂ ಅಕ್ಕ, ನಿಜವಾಗ್ಲೂ ಹಾಗೆ ಹೇಳಿದ್ರು ಗೊತ್ತಾ. ಇವಾಗ ನೀನೇ ಉಡ್ಸ್ಬೇಕು ನನಗೆ. ಮತ್ತೆ ತಗೊಂಬರೋಗಿ ನಾನೇ ಉಡ್ಸ್ತೀನಿ. ಸುಮಿ ಹೋಗಿ, ಯಾರ್ಯಾರು ಬಂದವ್ರು ನೋಡೋಗಿ ಹೋಗಿ. ಹ್ಞೂ ಸರಿ ಅಕ್ಕ, ಆಯಿತು. ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಲಲಿತಮ್ಮ ಮಾತಾಡ್ತಿರೋದು. ಇವತ್ತಿನ ಎಂಗೇಜ್ಮೆಂಟ್ ವಿಡಿಯೋ ಸ್ವಲ್ಪನೇ ಬರ್ತಾ ಇದೆ, ತುಂಬ ಬ್ಯುಸಿ ಇರೋ ಕಾರಣ ವಿಡಿಯೋನ ಮಾಡೋಕ್ಕಾಗ್ತಾ ಇಲ್ಲ. ಆದರೂ ಕೂಡ ಮಿಸ್ ಆಗಬಾರ್ದಲ್ವಾ ಅಂತ ಹೇಳಿ ಸ್ವಲ್ಪ ಎಡಿಟ್ ಮಾಡಿ ಹಾಕ್ತಾಯಿದ್ದೀನಿ. ನಾಳೆ ಎಂಗೇಜ್ಮೆಂಟ್ ವಿಡಿಯೋ ಕಂಪ್ಲೀಟಾಗಿ ಮುಗಿಯುತ್ತೆ. ವಿಡಿಯೋ ಎಡಿಟಿಂಗ್ ಎಲ್ಲ ಹೇಗೆ ಬರ್ತಾ ಇದೆ ಗೊತ್ತಿಲ್ಲ ಸ್ನೇಹಿತರೆ. ನಾಳೆ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಎಂಗೇಜ್ಮೆಂಟ್ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಹಾಗೆ ಲಾಸ್ಟ್ ಟೈಮ್ ನಾನು ಶೋಭಾ ಜೈದು ಎಂಗೇಜ್ಮೆಂಟ್ ಎಲ್ಲ ಮಾಡಿದ್ನಲ್ಲ, ತುಂಬ ಗ್ರ್ಯಾಂಡಾಗಿ ವಿಲೇಜ್ ಲೈಫ್ ಸ್ಟೈಲಲ್ಲಿ. ಸೊ ಆ ಥರ ಎಲ್ಲ ಏನು ಮಾಡೋಕ್ಕಾಗ್ತಾ ಇಲ್ಲ ನನಗೆ, ತುಂಬ ರಿಸ್ಕ್ ಆಗಿಬಿಡುತ್ತೆ ಅದು. ಹಾಗಾಗಿ ಇರೋದ್ರಲ್ಲಿ ಸಿಂಪಲ್ಲಾಗೇ ಎಡಿಟ್ ಮಾಡ್ತಾ ಇದ್ದೀನಿ. ಒಟ್ಟು ಎಂಗೇಜ್ಮೆಂಟ್ ವಿಡಿಯೋನ ಮುಗಿಸ್ತಾ ಇದ್ದೀನಿ, ತುಂಬ ಲಾಂಗಾಗಿ ತೊಗೊಂಡೋಗೋದು ಬೇಡ ಅಂತ. ಆದಷ್ಟು ಬೇಗನೆ ಈ ಕಥೆನ ಒಂದು 2 ತಿಂಗಳಲ್ಲೇ ಕಂಪ್ಲೀಟಾಗಿ ಮುಗಿಸ್ಬೇಕು ಅಂತ ಬೇಗ ಸ್ಟೋರಿ ಮೂವ್ ಮಾಡ್ತಾಯಿದ್ದೀನಿ. ಇಲ್ಲಾಂದರೆ ಸ್ವಲ್ಪ ಲೇಟ್ ಆಗ್ತಾಯಿತ್ತು ಇನ್ನೂ ಸ್ವಲ್ಪ ಸ್ಟೋರಿನ. ಬಟ್ ಬೇಡ, ಇನ್ನು 1.5 ತಿಂಗಳಲ್ಲಿ ಈ ಸ್ಟೋರಿ ಕಂಪ್ಲೀಟಾಗಿ ಮುಗಿಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ಹಾಗಾಗಿ ಸ್ವಲ್ಪ ಬೇಗನೆ ತೊಗೊಂಡು ಹೋಗ್ತಾ ಇದ್ದೀನಿ ಸ್ನೇಹಿತರೆ. ಇನ್ನು ನಾಳೆನೂ ಸ್ವಲ್ಪ ಲೇಟ್ ಆಗುತ್ತೆ ಸ್ನೇಹಿತರೆ ವಿಡಿಯೋ ಬರೋದು. ಗೊತ್ತಿಲ್ಲ ಎಷ್ಟೊತ್ತಿಗೆ ಬರುತ್ತೆ, ಹೇಗೆ ಬರುತ್ತೆ ಅಂತ. ನಾವು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ, ಅಲ್ಲಿಂದ ಬಂದು ಎಡಿಟ್ ಮಾಡಬೇಕು, ತುಂಬ ರಿಸ್ಕ್ ಆಗುತ್ತೆ. ನೋಡೋಣ, ಆದಷ್ಟು ಟ್ರೈ ಮಾಡ್ತೀನಿ ವಿಡಿಯೋ ಹಾಕೋದಕ್ಕೆ. ಗೊತ್ತಿಲ್ಲ ನಾಳೆ ಬರುತ್ತೋ ಇಲ್ವೋ ಅಂತ. ಯಾಕಂದರೆ ಅರ್ಜೆಂಟಲ್ಲಿ ವಿಡಿಯೋ ಮಾಡೋಕ್ಕೋದ್ರೆ ಚೆನ್ನಾಗಿ ಬರೋದಿಲ್ಲ. ನಾನು ಟೆನ್ಷನಲ್ಲಿ ಅಥವಾ ತುಂಬ ಟಯರ್ಡ್ ಆಗಿದ್ದರೆ ಎಡಿಟ್ ಮಾಡೋಕ್ಕೆ ಮಾಡಲೇಬೇಕಲ್ಲ ಅಂತ ಕೂತ್ಕೊಂಡು ಸುಮ್ಮನೆ ಏನೋ ಮಾಡಬೇಕಲ್ಲ ಅಂತ ಎಡಿಟ್ ಮಾಡಿದಾಗ ಅಷ್ಟು ಕ್ಲಿಯರಿಟಿ ಬರೋಲ್ಲ. ಹಾಗಾಗಿ ಒಂದಿನ ಗ್ಯಾಪ್ ಆದರೂ ಪರವಾಗಿಲ್ಲ, ನೆಕ್ಸ್ಟ್ ಡೇಗೆ ಚೆನ್ನಾಗಿ ಎಡಿಟಿಂಗ್ ಮಾಡಿ ಅಪ್ಲೋಡ್ ಮಾಡ್ತೀನಿ. ಓಕೆನಾ? ನಾಳೆ ಒಂದಿನ ನಾನು ಗ್ಯಾರಂಟಿ ಕೊಡೋಕ್ಕಾಗಲ್ಲ, ಬಟ್ ಇನ್ನೊಂದು ವಿಡಿಯೋದಲ್ಲಿ ಎಂಗೇಜ್ಮೆಂಟ್ ವಿಡಿಯೋ ಕಂಪ್ಲೀಟಾಗಿ ಮುಗಿಸ್ಕೊಡ್ತೀನಿ. ಲಲಿತಕ್ಕೆ, ಚೆನ್ನಾಗಿದ್ದೀರಾ? ಊರತ್ನ ಚೆನ್ನಾಗಿದ್ದೀವಿ. ಶಾಸ್ತ್ರಗಳೆಲ್ಲ ಮುಗಿದ್ವೇನು? ಹೂ ಕಣಕ್ಕ, ಶಾಸ್ತ್ರ ಎಲ್ಲ ಚೆನ್ನಾಗಾಯ್ತು. ನಿಮ್ಮವರೆಲ್ಲ ಊಟ ಮಾಡಿದ್ರು, ಕೂತ್ಕೊಂಡವ್ರೆ. ಬರ್ರಿ ಕೂಕಳ್ರಿ. ಹ್ಞೂ ಆಯಿತು. ಎಣ್ಣಮ್ಮ ಎಲ್ಲ ಐತೆ, ರೆಡಿ ಆಗ್ತಾವ್ರು, ಬರ್ರಿ. ತಿಂಡಿ ತಿಂದ್ರಕ್ಕ? ಹ್ಞೂ ತಿಂತೀವಿ, ತಡೀರಿ. ಇನ್ನೇನು ತಿಂಡಿ ಹೇಳಮ್ಮ? ಇನ್ನೇನು ಊಟನೇ ಮಾಡಿದ್ರಾಗುತ್ತೆ. ಹುಡುಗಿದು ಅದೇನು ಪ್ರೋಗ್ರಾಮ್ ಎಲ್ಲ ಶುರು ಹಚ್ಕೇಳ್ರಿ. ಇನ್ನೊಂದು 5 ನಿಮಿಷ ಸೀರೆ ಉಟ್ಕೊಂತೈತೆ, ಬರ್ತತೆ. ಹ್ಞೂ ಆಯ್ತು, ಹೋಗಿ ಮಾತಾಡ್ಸ್ಕೆ ಬರ್ತೀನಿ, ತಡೀರಿ. ನಿಮ್ಮ ಅತ್ತೆ ಬರ್ಲಿಲ್ವೇನಣ್ಣ? ಬಂದವ್ರಮ್ಮ, ಎಲ್ಲ ಬಂದವ್ರೆ, ಕೂತ್ಕೊಂಡವ್ರು ಆಚೆ ಕಡೆ. ಆಯ್ತಾಯ್ತು, ಅಳಿಯಂದ್ರನ್ನ ಮಾತಾಡ್ಸ್ಕೊಂಬರ್ತೀನಿ. ಕೂತ್ಕೊಂಡು ನಡೀರಣ್ಣ. ಆಯ್ತು, ಹೋಗಮ್ಮ. ಕುಮಾರ ಹೇಳಣ್ಣ, ಆ ಫೋಟೋದನ್ ಬಂದವನಲ್ವಿ? ಅವ್ನು ಸೂರ್ಯನ ಫ್ರೆಂಡೇ ಫೋಟೋಗ್ರಾಫರ್, ಹೇಳು, ಅವನ್ನೇ ಕರ್ಕೊಂಬಂದವನಿ. ಹೋಗ್ಲಿ ಬಿಡು, ನಾನು ಹೇಳಿರ್ಲಿಲ್ಲ, ಅದಕ್ಕೆ ಇವ್ರೇನೋ ಹೇಳೋರು ಅಂತಂದೆ. ಬೀಗ್ರು ಅಂತ ಕೇಳಿದೆ ಅವನ್ನ, ಚಂದ್ರನ. ಇಲ್ಲ ಕಣಣ್ಣ ಹೇಳಿಲ್ಲ ಅಂತಂದ. ಒಳ್ಳೆ ಕೆಲಸ ಆಯ್ತು ಬಂದಿದ್ದವನು. ಇಲ್ಲ ಸೂರ್ಯ ಮೊದಲೇ ಹೇಳಿದ್ದೆ ನನಗೆ. ಸರಿ ಕಣಪ್ಪ, ಆಯ್ತು ನಡಿ ಕೂಕಣನಲ್ಲಿ. ಎಲ್ಲ ಸಿಂಪಲ್ಲಾಗೆ ಮಾಡ್ತೀವಿ ಅಂತೆಲ್ಲ ಜೋರಾಗೆ ಮಾಡ್ತಾವ್ರೆ. ಹೂನಪ್ಪ, ನಾನು ಸಿಂಪಲ್ಲಾಗೆ ಮಾಡ್ತಾರೆ ಅನ್ಕೊಂಡಿದ್ದೆ. ಎಲ್ಲ ಚೆನ್ನಾಗಿ ಮಾಡ್ತಾವ್ರೆ ಕಣ. ಅಲ್ಲ, ಎಂಗೇಜ್ಮೆಂಟ್ ಹಿಂಗೆ ಮಾಡ್ತಾವ್ರಿ. ನೀನು ಮದುವೆ ಇನ್ನು ಹೆಂಗೆ ಮಾಡ್ತೀಯೋ ಏನೋ, ನೀನು ಇದಕ್ಕಿಂತ ಜೋರಾಗೆ ಮಾಡಬೇಕು. ಯಪ್ಪ, ನಂದು ಏನಾಯ್ತಪ್ಪ? ಎಲ್ಲ ಅವನಿಗೆ ಬಿಟ್ಬಿಟ್ಟಿದ್ದೀನಿ, ಹೆಂಗಾರ ಮಾಡ್ಕೊಂಡು. ನಂದೇನು ಇಷ್ಟು ಖರ್ಚು ಅಂತ ಹೇಳ್ಬಿಟ್ರೆ ಇಷ್ಟು ದುಡ್ಡು ಅಂತ ಕೊಟ್ಬಿಡ್ತೀನಿ ಅಷ್ಟೇ. ನಂದೇನು ತಲೆ ಕೆಡ್ಸ್ಕೊಳಂಗಿಲ್ಲ. ಸರಿ, ನೀನು ಹೋಗಿ ಕೂಕೋಗು, ನನಗೆ ಹೊಟ್ಟೆ ಸಿಗ್ತೈತೆ. ಬೆಳಗಿಂದ ಏನು ತಿನ್ಕೊಂಬರ್ಲಿಲ್ಲ ಅಂದ್ರೆ ಒಂದಿಟ್ಟು ತಿಂಡಿ ಬಾಯಿಗೆ ಇಕ್ಕೊಂಬರ್ತೀನಿ. ಹೋಗಲ್ಲ ಮತ್ತಿಗೆ, ಹಂಗೆ ಇದ್ದೀಗ ಬತ್ತಿದಂಗೆಲ್ಲ ಹೋಗಿ ಕೂಕೋಣದಲ್ವೇ ಪಂತಿ ಒಳಗೆ? ಅಯ್ಯೋ, ಇಲ್ಲಿ ಏನು ಅನ್ಕೊಂತಾರ ಅಂತ ಹೋಗ್ಲಿಲ್ಲ ಅಣ್ಣ. ಹೋಗಲ್ಲ, ಮಾಡಿರೋದೇ ನಮಗೆ ಏನು ಅನ್ಕೊಂತಾರೆ. ಸರಿ, ಹೋಗಿ ಕೂಕೊಂಡಿರು, ನಾನು ಬರ್ತೀನಿ. ಕಲ್ಯಾಣಿ, ಬನ್ನಿ ಅತ್ತೆ. ರೆಡಿ ಆದನಮ್ಮ? ಹ್ಞೂ ಅತ್ತೆ, ರೆಡಿ ಆಗಿದ್ದೀನಿ. ಇನ್ನೊಂದು ಸ್ವಲ್ಪ ತಲೆ ಒಂಚೂರು ನೀಟಾಗಿ ಬಾಚ್ಕೊಳೋದಲ್ವನವ? ಹ್ಞೂ ಅತ್ತೆ, ಬಾಚ್ಕೊತೀನಿ. ತಿಂಡಿ ತಿಂದ? ತಿಂಡಿ ತಿಂದೆ. ನೀವು ತಿಂದ್ರಿ ಅತ್ತೆ? ಇಲ್ಲ, ನಾವು ಬತ್ತಾನೆ ತಿನ್ಕೊಂಬಂದಿದ್ದೀವಿ ಮನೆಗೆ. ಇವಾಗ ಫಂಕ್ಷನ್ ಗೊತ್ತಾಗ್ಬಿಡ್ತತೆ. ನೀನು ಬಿರಿಂದ ರೆಡಿಯಾಗಿ ಬಂದ್ಬಿಡು, ಇನ್ನು ಹುಡುಗ ಬಟ್ಟೆ ಹಾಕಬೇಕು. ಇನ್ನೇನಿಲ್ಲ ಅತ್ತೆ, ಆಲ್ಮೋಸ್ಟ್ ರೆಡಿ ಇದ್ದೀನಿ. ಅದು ಬೇರೆ ಅವರು ತುಂಬ ಸಿಂಪಲಾಗಿ ರೆಡಿಯಾಗಿ ಅಂತ ಹೇಳಿದ್ದಾರೆ. ಆಯ್ತಾಯ್ತು, ಸಿಂಪಲಾಗಿ ಆಗಲಿ, ಏನು ಜೋರಾಗೇನು ಬೇಡ. ನೀಟಾಗಿ ಒಂದು ಸ್ವಲ್ಪ ಹೋಗಿವ ಮುಡ್ಕ. ಸರಿ ಅತ್ತೆ, ಆಯಿತು. ಸರಿ, ಸೂರ್ಯನ ಹತ್ರ ಏನಾನ ಮಾತಾಡೋದೈತನಮ್ಮ? ಮಾತಾಡೋದೇನಿಲ್ಲ ಅತ್ತೆ. ಅಯ್ಯೋ, ಹಂಗೆಲ್ಲ ಯಾಕೆ ಹೇಳ್ತೀನಿ ನೀನು? ಅವ್ನು ಮಾತಾಡ್ಸ್ತಿದ್ರು ನೀನೇ ಮಾತಾಡ್ಸ್ಕೊಂಡು ಹೋಗ್ಬೇಕು. ಈಗ ನಾನು ಆಚೆ ಕಡೆಗೆ ಹೋಗ್ಬಿಟ್ಟು ಯಾಕೆ ಕಲ್ಯಾಣಿ ಕರೀತಾವಳೆ ಅಂತ ಹೇಳಿ ಕಳಿಸ್ತೀನಿ, ಮಾತಾಡ್ಬಿಟ್ಟು ಕಳಿಸು. ಅಯ್ಯೋ ಅತ್ತೆ, ನಾನು ಏನು ಮಾತಾಡಲಿ ಅವ್ರ ಹತ್ರ? ಅಲ್ಲೇ ಮಾತಾಡ್ತೀನಿ ಬಿಡಿ. ಹಂಗಂದ್ರೆ ಹೆಂಗೆ ಕಲ್ಯಾಣಿ? ಮಾತಾಡಬೇಕು ನೀನೆಯ. ಹಾಗೆಲ್ಲ ಏನಿಲ್ಲ ಅತ್ತೆ, ಮಾತಾಡ್ತೀವಿ.
ಅಲ್ಲೆಲ್ಲ ಜನಗಳ್ತಾಗ ಏನು ಮಾತಾಡ್ತಿ ಇನ್ನೂ ಒಂದು 10 ನಿಮಿಷ ಕಾಲು ಗಂಟೆ ಟೈಮ್ ಐತೆ ಚೇರ್ಗಳೆಲ್ಲ ಹಾಕಿ ರೆಡಿ ಮಾಡ್ತಾವ್ರೆ ಅಷ್ಟೊತ್ತಿಗೆ ಮಾತಾಡ್ಬಿಟ್ಟು ಕಳಿಸು. ಅತ್ತೆ ಏನು ಮಾತಾಡಲಿ, ನನಗೆ ಏನಂತಾರೋ ಏನೋ ಭಯ ಆಗ್ತಿದೆ. ಆಗಲೇ ಶಾಪಿಂಗೆಲ್ಲ ಹೋಗಿ ಬಂದಮೇಲೆ ಇನ್ನೇನು ಭಯ ಆಗ್ತದೆ ನಿನಗೆ? ನೀನಿರೋವಷ್ಟು ಮಾತಾಡಬೇಕು ಮೇಲೆ ಬಿದ್ದು. ಅಯ್ಯೋ ಅತ್ತೆ, ಏನು ಮಾತಾಡೋದು ನಾನು? ಇನ್ನೇನು ಮಾತಾಡ್ತಿ? ಚೆನ್ನಾಗಿದ್ದೀರಾ, ಯಾವಾಗ ಬಂದ್ರಿ, ತಿಂಡಿ ಆಯಿತಾ, ಮಾತಾಡಬೇಕು. ಈಗ ನೀನೇನು ಹೇಳ್ಬೇಡ, ನನಗೆ ಕಳಿಸ್ತೀನಿ. ನೀನನ್ನ ಮಾತಾಡು, ಅವನನ್ನ ಮಾತಾಡು, ಒಟ್ನಾಗ ಮಾತಾಡ್ರಿ ಅಷ್ಟೇ. ಅಯ್ಯೋ ದೇವ್ರೆ, ನಮ್ಮ ಅತ್ತೆ ಏನಪ್ಪ ಹಿಂಗೆ ಹೇಳ್ಬಿಟ್ಟು ಹೋಗ್ತಿದ್ದಾರೆ. ಅಯ್ಯೋ ಸೂರ್ಯ ಬರ್ತಿದ್ದಾರೆ, ಇವಾಗ ನಾನು ಏನು ಮಾತಾಡಲಿ ಅವ್ರ ಹತ್ರ? ಅಯ್ಯೋ ದೇವ್ರೆ. ಒಂದು ಸ್ವಲ್ಪ ನಿಂತ್ಕೊಂಡು ಪೋಸ್ ಕೊಡಪ್ಪ, ಬರೀ ಕುತ್ಕೊಂಡೇ ತೆಗೆಸ್ಕೊಂತಿದ್ಯಾ. ಹುಡುಗಿನೂ ಬರಲಿ ಇರೋ, ಹುಡುಗಿ ಬಂದ್ಮೇಲೆ ತೆಗಿತೀನಪ್ಪ, ನಿನ್ನ ಒಂದೆರಡು ಪೋಸ್ ಕೊಡು ತೆಗೆಯೋಣ. ಸಾಕು ಬಿಡು, ಅವಾಗಿಂದ ಒಂದು 50 ಫೋಟೋ ತೆಗ್ದಿದ್ಯಪ್ಪ. ಏನೋ ಜನ ಎಲ್ಲ ಕಾಯ್ತಾ ಕೂತಿದ್ದಾರೆ, ನಿಮ್ಮ ಹುಡುಗಿನ ಕರೆಸಲೇ ಇಲ್ಲಪ್ಪ. ಬೇಗ ಹೋಗು, ಡ್ರೆಸ್ ಚೇಂಜ್ ಮಾಡ್ಕೊಂಬ ನೀನು. ನಂದು ಎಷ್ಟೊತ್ತೋ 2 ನಿಮಿಷ ಡ್ರೆಸ್ ಚೇಂಜ್ ಮಾಡ್ಕೊಂಬರೋದು. ಹುಡುಗಿ ಬಂದಮೇಲೆ ಹೋಗ್ತೀನಿ ಇರು. ಸೂರ್ಯ ಏನಮ್ಮ? ಅದ್ಯಾಕೆ ಕಲ್ಯಾಣಿ ಕರೀತಾವಳೆ, ಹೋಗಪ್ಪ ಬಿರಿನ. ನೀನು ಬಟ್ಟೆ ಹಾಕೊಂಡ್ ಬಂದ್ಬಿಡಂಗೆ. ಏನೋ ನನ್ನನ್ನು ಕರೀತಾ ಇದ್ದೀರಾ? ನೀನು ಹೆಂಗೆ ಕೇಳಿಸ್ಕೊಂಡಮ್ಮ ಕಿವಿನ? ಹೇಯ್, ನಾನು ನೆಟ್ಗೆ ಕೇಳಿಸ್ಕೊಂಡಿದ್ದೀನಿ. ಹೋಗ, ಹುಡುಗಿ ಏನ ಕೇಳ್ಬೇಕಂತೆ, ಬಿರಿನ ಹೋಗಲ್ಲ. ಪರವಾಗಿಲ್ಲ ಬಿಡಮ್ಮ. ಸುಮ್ಮನೆ ಹೋಗು ಸೂರ್ಯ. ಏನ ಪಾಪ ಹುಡುಗಿ ಏನು ಕೇಳಬೇಕು ಅನ್ಕೊಂಡೈತೆ ಏನ? ಹೋಗು ಸೂರ್ಯ, ಹೋಗು. ಸರಿ ಕಣ, ಹಂಗೆ ಡ್ರೆಸ್ ಚೇಂಜ್ ಮಾಡ್ಕೊಂಬರೋಣ ಬಾ. ನೀನು ಹೋಗಿರೋ ಫಸ್ಟು, ಆ ಹುಡುಗಿ ಏನೋ ಹೇಳ್ಬೇಕಂತೆ. ಒಂದು 5 ನಿಮಿಷ ಬಿಟ್ಕೊಂಡು ಬರ್ತೀನಿ, ನೀನು ಹೋಗಿರು. ಸರಿ, ಬೇಗ ಬಾ. ಅಮ್ಮ, ಫೋಟೋ ತೆಗಿತೀನಿ, ಒಂದು ಸ್ವಲ್ಪ ನಿಂತ್ಕೊಳ್ಳಿ. ಬೇಡ ತಡಿಯಪ್ಪ, ಮೊದಲು ತೆಗ್ಸ್ಕೊಂಬರಲ್ಲ, ತೆಗ್ಸ್ಕೊಂಬಿಡ್ಲಿ, ಆಮೇಲೆ ತೆಗ್ಸ್ಕೊಂತೀನಿ. ಮೊದಲು ಹೆಣ್ಣು ಗಂಡಿಂದು. ಅಮ್ಮ ರತ್ನಮ್ಮ ತಗೊಬರ್ರಮ್ಮ, ತಟ್ಟೆ ಎಲ್ಲ ಜೋಡಿಸ್ ಬರ್ರಿ ಬಿರಿನ. ಆ ಟೇಬಲ್ ತಗೊಬರ್ರಿ. ಎತ್ತೋದ್ರ ಒಬ್ರು ಅನ್ನಲ್ಲ ಹ್ಞೂ ಅನ್ನಲ್ಲ, ಎಲ್ಲ ಒಳಗೆ ಸೇರ್ಕೊಂಡವ್ರೆ. ನಾ ತಟ್ಕೊಳ್ಳೋದು ತಂದು ಜೋಡಿಸ್ಲಿ ಅಂತಂದ್ರೆ ಒಳಗಡೆ ಹೋಗಿ ಒಂದ್ಸರಿ ಹೇಳ್ರಮ್ಮ, ಟೈಮ್ ಆಗ್ಬಿಡುತ್ತೆ. ಅವಲ್ಲಿ 12 ಗಂಟೆ ಮೀರೋಗ್ತಾ ಬರ್ತಾ ಇದೆ. ಹುಡುಗಿ ರೆಡಿ ಐತೆ ಕಣಪ್ಪ. ಹುಡುಗ ಒಬ್ಬ ಇವಾಗ ಹೋಗಿ ಬಟ್ಟೆ ಹಾಕೊಂಬಂದ್ರೆ ಇನ್ನೇನು, ತಟ್ಟೆಗಳೆಲ್ಲ ಜೋಡಿಸಿ ಬಿಡು ಅಷ್ಟೊತ್ತಿಗೆ. ಏನ್ರಿ, ನಮ್ಮ ಅಮ್ಮನ ಹತ್ರನೇ ಹೇಳ್ಕೊಳ್ಸೋ ಅಷ್ಟು ಧೈರ್ಯ ಬಂದ್ಬಿಡ್ತಾ ನಿಮಗೆ? ಏನಿಲ್ಲ ರೀ, ಟಿಫನ್ ಮಾಡಲಿ ಅಂತ ಹೇಳಿ ಕಳಿಸ್ದೆ ಅಷ್ಟೇ. ಹೌದಾ? ಅಮ್ಮನ ಹತ್ರನೇ ಹೇಳಿ ಕಳಿಸ್ಬೋದಾಗಿತ್ತಲ್ವಾ, ಟಿಫನ್ ತಿನ್ನಕ್ಕೆ ಹೇಳಿ ಅಂತ. ಹಾಗಲ್ಲ ರೀ, ನಿಮ್ಮನ್ನು ನೋಡಬೇಕು ಅಂತ ಅನ್ನಿಸ್ತು, ಅದಕ್ಕೆ ಹೇಳಿ ಕಳಿಸ್ದೆ. ಮತ್ತೆ ನನ್ನ ಹತ್ರನೇ ಸುಳ್ಳು ಹೇಳ್ತೀರಾ? ನಿಜ ಹೇಳೋಷ್ಟು ಧೈರ್ಯ ಇಲ್ವಲ್ಲ, ಅದಕ್ಕೆ. ಏನು ಅತ್ತೆ ಸೊಸೆ ಆಲ್ರೆಡಿ ಮಾತಾಡ್ಕೊಂಡಿದ್ದೀರಾ? ಏನು ಮಾತಾಡ್ಕೊಂಡ್ರಿ ನನ್ನ ಬಗ್ಗೆ? ಅಯ್ಯೋ ರೀ, ನಿಮ್ಮ ಬಗ್ಗೆ ಏನು ಮಾತಾಡಲಿಲ್ಲ ರೀ. ಬಂದು ನೋಡಿದ್ರು ರೆಡಿ ಆಗಿದ್ದೀನ ಇಲ್ವಾ ಅಂತ. ಆಮೇಲೆ ಸರಿ ಆಯಿತು ಹೋಗ್ತೀನಿ ಅಂತ ಹೋದರು ಅಷ್ಟೇ, ಜಾಸ್ತಿ ಏನು ಮಾತಾಡಲಿಲ್ಲ ಅವರು. ನೀವು ತಿಂಡಿ ತಿಂದ್ರೇನ್ರಿ? ಹ್ಞೂ ರೀ, ಆಯಿತು. ನೀವು ಟಿಫನ್ ಮಾಡಿ. ಇಲ್ಲ, ನಾವು ಮನೇಲೇ ತಿನ್ಕೊಂಡ್ಬಂದಿದ್ದೀವಿ. ಸರಿ, ರೆಡಿ ಆಗಿದ್ರೆ ಬರ್ಬೋದಲ್ವಾ? ಹ್ಞೂ ರೀ, ರೆಡಿ ಇದ್ದೀವಿ. ನೀವೇ ರೆಡಿ ಇಲ್ವಲ್ಲ? ನಾನೇನಿಲ್ಲಪ್ಪ, ಹೀಗೆ ಇರ್ತೀನಿ. ಹೀಗೆ ಇರ್ತೀರಾ? ಇಬ್ರು ಮ್ಯಾಚಿಂಗ್ ಹಾಕೋಣ ಅಂತ ಹೇಳಿದ್ರಿ. ಸುಮ್ಮನೆ ಹೇಳಿದೆ, ನನಗೆ ಮ್ಯಾಚಿಂಗ್ ಗೀಚಿಂಗ್ ಎಲ್ಲ ಏನು ಇಷ್ಟ ಆಗಲ್ಲ. ಹೀಗೆ ಇರಲಿ, ಬನ್ನಿ ಸಾಕು. ಯಾಕೆ ಹೀಗೆ ಮಾಡಿದ್ರಿ? ಮತ್ತೆ ನಾನು ಬೆಳಗ್ಗೆ ಹಾಕೊಂಡಿರೋ ಸ್ಯಾರಿನೇ ಹಾಕೊತಿದ್ದೆ, ಅದು ಗ್ರೀನ್ ಕಲರೇ ಇತ್ತು, ಮ್ಯಾಚ್ ಆಗ್ತಾ ಇತ್ತು. ಯಾಕ್ರಿ, ಏನು ಮ್ಯಾಚಿಂಗೇ ಇರಬೇಕಾ? ಪರವಾಗಿಲ್ಲ ಬನ್ನಿ. ನೀವೇನು ಹೇಳಲೇ ಇಲ್ಲ. ನಾನಾ ಏನು ಹೇಳಬೇಕಾಗಿತ್ತು? ಅದು ನಾನು ಹೇಗೆ ಕಾಣಿಸ್ತಾ ಇದ್ದೀನಿ ಅಂತ ಹೇಳಲಿಲ್ಲ ನೀವು. ಹೇಗಿರಬೇಕು ಅಂತ ನಾನು ಅಂದ್ಕೊಂಡಿದ್ನೋ ಹಾಗೆ ಇದ್ದೀರಾ. ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ. ಥ್ಯಾಂಕ್ಸ್. ಸಾಕು, ಇಷ್ಟೇ ಸಿಂಪಲ್ಲಾಗಿ. ಮದುವೆಗೆ ಬೇಕಾದರೆ ನಿಮ್ಗೆ ಇಷ್ಟ ಬಂದಾಗ ಗ್ರ್ಯಾಂಡಾಗಿ ರೆಡಿಯಾಗಿ. ಬಟ್ ಎಂಗೇಜ್ಮೆಂಟ್ ಅಲ್ವಾ, ಸೊ ಅದಕ್ಕೆ ಸಿಂಪಲ್ಲಾಗಿರಲಿ ಅಂತ ಹೇಳಿದೆ ಅಷ್ಟೇ. ನಿಮ್ಗೆ ಇಷ್ಟ ಆಯ್ತಲ್ಲ ರೀ, ನಿಜವಾಗ್ಲೂ ನನಗೆ ಖುಷಿ ಆಗ್ತಿದೆ. ಆಮೇಲೆ ನಿಮ್ಮ ಹೇರ್ ಸ್ಟೈಲ್ ಕೂಡ ಚೆನ್ನಾಗಿದೆ. ಥ್ಯಾಂಕ್ಸ್, ನನ್ನ ಫ್ರೆಂಡ್ ಸುಮಾ ಹಾಕಿದ್ದು. ಪರವಾಗಿಲ್ಲ ರೀ, ಈ ಥರ ಎಲ್ಲ ಡಿಸೈನ್ ಮಾಡ್ತಾರೆ ಅವರು. ಹೇಗೋ ಕಷ್ಟಪಟ್ಟು ಹಾಕಿದ್ದಾಳೆ. ಮತ್ತೆ ಇನ್ನೇನು ರೀ? ಇನ್ನೇನು ಇಲ್ಲ ರೀ, ನಿಮ್ಮ ನೋಡಿದ್ನಲ್ವಾ, ಸಮಾಧಾನ ಆಯಿತು. ನಮ್ಮಮ್ಮ ಏನಂದ್ರು? ತುಂಬ ಚೆನ್ನಾಗಿ ರೆಡಿ ಆಗಿದೆಯಾ ಅಂತ ಹೇಳಿದ್ರು ಅಷ್ಟೇ. ನೀನು ಹೇಗೆ ಇದ್ರು ನಮ್ಮಮ್ಮಗೆ ಇಷ್ಟನೇ ಬಿಡು. ಯಾಕೆ? ಅದೇನೋ ಗೊತ್ತಿಲ್ಲಪ್ಪ, ನೀನಂದರೆ ತುಂಬ ಇಷ್ಟಪಡ್ತಾರೆ ನಮ್ಮಮ್ಮ. ನನಗೂ ಅತ್ತೆ ಮಾವ ಅಂದರೆ ತುಂಬ ಇಷ್ಟ ರೀ. ಅವ್ರಿಗೆ ಇಷ್ಟ ಆಗೋ ಥರನೇ ನಿಮಗೂ ಇಷ್ಟ ಆದರೆ ನನ್ನ ಮನಸ್ಸಿಗೆ ಇನ್ನೂ ಸಮಾಧಾನ ಆಗುತ್ತೆ. ಕಲ್ಯಾಣಿ ಅವರೇ, ಬೇಜಾರು ಮಾಡ್ಕೋಬೇಡಿ. ಈಗ ಏನು ಗೊತ್ತಾ, ನಮ್ಮ ಮನೇಲಿ ನೀವು ಒಬ್ಬರಾಗ್ತಾ ಇದ್ದೀರಾ. ಅದು ಅಲ್ಲದೆ ನಿಮ್ಮ ಮೇಲೆ ನನಗೇನು ಒಪಿನಿಯನ್ ಇದೆ ಅಂತ ಮೊದಲೇ ಹೇಳಿದ್ದೀನಿ. ಸೊ ದಯವಿಟ್ಟು ಫೋರ್ಸ್ ಮಾಡಬೇಡಿ. ನಿಜವಾಗ್ಲೂ ನಾನು ಫೋರ್ಸ್ ಮಾಡ್ತಿಲ್ಲ ರೀ, ಹೇಳಿದೆ ಅಷ್ಟೇ. ನಾನೇನಾದರೂ ಹೇಳೋಣ ಅಂದರೆ ನೀವೇನು ತಪ್ಪು ತಿಳ್ಕೊತೀರ ಅಂತ ನಾನೇನು ಹೇಳ್ತಾ ಇಲ್ಲ ಅಷ್ಟೇ. ಇಷ್ಟಪಡೋದಕ್ಕೂ ಪ್ರೀತಿ ಮಾಡೋದಕ್ಕೂ ವ್ಯತ್ಯಾಸ ಇಲ್ವಾ ಅಂತ ನೀವೇ ಅವತ್ತು ಹೇಳಿದ್ದೀರಾ ಅಲ್ವಾ. ಸೊ ನೀವೊಂಥರ ನನಗೆ ಇಷ್ಟನೇ. ಬಟ್ ಪ್ರೀತಿ ಇದೆ ಅಂತ ನಾನು ಹೇಳೋಕ್ಕಾಗಲ್ಲ. ಸೊ ಗೊತ್ತಿಲ್ಲ. ಪರವಾಗಿಲ್ಲ ಬಿಡ್ರಿ, ಇಷ್ಟ ಅಂತ ಆದರೂ ಹೇಳಿದ್ರಲ್ವಾ, ನನಗಷ್ಟೇ ಸಾಕು. ಸರಿ ಕಲ್ಯಾಣಿ ಅವರೇ, ಮತ್ತೆ ಇನ್ನೇನಾದರೂ ಬೇಕಾಗಿತ್ತಾ ನಿಮಗೆ? ಇಲ್ಲ ರೀ, ಎಲ್ಲ ಇದೆ, ಏನು ಬೇಡ. ಓಕೆ ಅಲ್ವಾ? ಸರಿ, ನಾನು ಹೋಗಿ ಡ್ರೆಸ್ ಚೇಂಜ್ ಮಾಡ್ಕೊಂಡು ಬರ್ತೀನಿ. ಹೋಗಿ, ನಾನು ನಿಮ್ಮ ಹತ್ರ ಸುಳ್ಳು ಹೇಳಿದೆ ಅಷ್ಟೇ. ನಿಜವಾಗ್ಲೂ? ನಿಜ ರೀ. ಅಲ್ಲ, ನಾನು ಮ್ಯಾಚಿಂಗ್ ಆಗದೆ ಇರ್ತೀನಾ? ಎಷ್ಟು ಕಷ್ಟಪಟ್ಟು ನಿಮಗೆ ಸ್ಯಾರಿ ಸೆಲೆಕ್ಷನ್ ಮಾಡಿದ್ದೀನಿ. ಸೊ ಅದಕ್ಕೆ ಮ್ಯಾಚ್ ಆಗೋ ರೀತಿಯೇ ಡ್ರೆಸ್ ತೊಗೊಂಡಿದ್ದೀನಿ. ಥ್ಯಾಂಕ್ಸ್ ರೀ, ನಿಜವಾಗ್ಲೂ ಖುಷಿ ಆಗ್ತಿದೆ. ಸರಿ, ನಾನು ಹೋಗಿರ್ತೀನಿ, ಬನ್ನಿ. ಸರಿ ರೀ.
ದೇವ್ರೆ ಆದಷ್ಟು ಬೇಗ ಸೂರ್ಯ ನನ್ನ ಗಂಡ ಆಗೋಗಿ ಮಾಡಪ್ಪ. ಅಷ್ಟೇ ಅಲ್ಲ, ಅವ್ರಿಗೆ ನನ್ನ ಮೇಲೆ ಪ್ರೀತಿ ಹುಟ್ಟಬೇಕು, ಅವ್ರು ನನ್ನ ಪ್ರೀತಿಯಿಂದ ನೋಡ್ಕೋಬೇಕು, ನಾನು ಅವ್ರ ಜೊತೆ ಖುಷಿಯಾಗಿರಬೇಕು. ಇದೆಲ್ಲ ಬೇಗ ಈಡೇರ್ಸಪ್ಪ, ಪ್ಲೀಸ್ ಪ್ಲೀಸ್ ಪ್ಲೀಸ್. ನಿಜವಾಗ್ಲೂ ಸೂರ್ಯ ಅವರೇ, ನಾನು ನಿಮ್ಮನ್ನು ತುಂಬ ಇಷ್ಟಪಡ್ತೀನಿ, ಮನಸಾರೆ ಪ್ರೀತಿಸ್ತಾ ಇದ್ದೀನಿ. ಆದಷ್ಟು ಬೇಗ ನಿಮ್ಮ ಪ್ರೀತಿ ನನಗೆ ಸಿಗಬೇಕು ಪ್ಲೀಸ್ ಸೂರ್ಯ ಅವರೇ. ದೇವ್ರೆ, ಇಷ್ಟು ಬೇಗ ನಾನು ಅಂದ್ಕೊಂಡಿದ್ದೇನೆಲ್ಲ ನೆರವೇರಿಸ್ತಾ ಇದೆಯಾ, ಅದು ಇಷ್ಟು ಬೇಗ ಸೂರ್ಯನ ಜೊತೆ ನನ್ನ ಎಂಗೇಜ್ಮೆಂಟು ಅಂದರೆ ನನ್ನಿಂದನೇ ನಂಬೋಕ್ಕಾಗ್ತಾ ಇಲ್ಲ. ನಿಜವಾಗ್ಲೂ ನಿನಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರೆ ಸಾಲದಪ್ಪ. ಇಷ್ಟೇ ಮಾಡಿದ್ಯಂತೆ, ಮದುವೆನೂ ಆದಷ್ಟು ಬೇಗ ಮಾಡ್ತೀಯ, ಹಾಗೆಯೇ ಅವ್ರಿಗೆ ನನ್ನ ಮೇಲೆ ಪ್ರೀತಿನೂ ಹುಟ್ಟುತ್ತೆ. ನನಗೆಲ್ಲ ನಂಬಿಕೆನೂ ಇದೆ ದೇವ್ರೆ. ನನ್ನ ಮುದ್ದು ರಾಜ್ಕುಮಾರ.